ಅವಶ್ಯಕತೆ ನನಗಿಲ್ಲ. ನನಗಿರೋದು ಸುಂದರಿ ಎಲ್ಲೋ ಹದಮನೆ, ಎಲ್ಲೋ ದುಷ್ಟನೆ, ಎಲ್ಲೋ ದುರ್ಮಾರ್ಗನೆ, ಇಚ್ಛೆ ಇಲ್ಲದ ಹೆಣ್ಣನ್ನು ಇರಿಸಿ ಪರಿಪರಿಯಾಗಿ ಗೋಳಾಡಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಸೋದರ ಸತಿಯಲ್ಲದೆ ಗೋಳಾಡಿಸುವ ಸುಂದರಿ ಸೋದರ ಸತಿ ಅದ ಮಾತ್ರಕ್ಕೆ ಗೋಳಾಡಿಸುವೆಯಾ? ಸಹಜವಾಗಿ ಸುಂದರಿ ಎಲ್ಲೋ ಮೂರ್ಖನೆ, ಮನಸ್ಸಿಲ್ಲದ ಹೆಣ್ಣನ್ನು ಬಯಸಿ ಯಮಲೋಕಕ್ಕೆ ಗುರಿಯಾಗದ ಮೂರ್ಖ ಮಾಡಬೇಡ ತರ್ಕ. ಎಲ್ಲಿ ರತಿಯಮ್ಮ ನಾಗೆ ಮಾತಿನ ಕಾರ್ಯ ಬಾಪುರ ನಿನ್ನ ತಂದೆ ಮತ್ತು ಪತಿಯಾಗ ತಕ್ಕ ಮನ್ಮತ ನಮ್ಮತನ್ನು ಕೊಂಡು ಈ ದರಗುರುಜೀಗ ನಿನ್ನ ಪರಿಸರನಾಗಿ ಬಂದಿರುವಾಗ ಈ ಜಗಜ್ಜಿ ಕೌಲಿಕನನ್ನು ತೋಚಿತೆಯ ಮೃತನಿಗೆ ಹೋಲಿಸಿ ಮಾತನಾಡಿದರೆ ಇಲ್ಲಿ ನೆರೆದ ಜಗತ್ತು ನಿನ್ನ ಪರಿವಾರ ಇದು ಅಲ್ಲದ ಶ್ರೀಮೂರ್ತಿಗಳಿಗೆ ನಮ್ಮ ತಂದೆ ಎದುರುವಾಗ ಕೋಟಿ ತಾಕೊಂಡ ಎಂಬುದನ್ನು ಸಾಧ್ಯತೆ ಇದು ನಿನ್ನ ಬಿಂಕದ ಮಾತ್ರ ಜಾಗೃತಿ ಎನ್ನಡನ ಜೊತೆ ಗೂಡಿ ಕಲಿಸಿಕೊಂಡು ಕೊಡುವುದಕ್ಕೆ ಬರುವಂತಹ ಕರ್ಮಗಳ ಎಲ್ಲ ಮೂರ್ಖನೆ, ಎಲ್ಲ ದುಷ್ಟನೆ, ಸಾರಿ ಸಾರಿ ಹೇಳಿದ್ರು ಅವನಿಗೆ ಅರ್ಥವಾಗಲಿಲ್ಲವೇ? ಸಾರಿ ಸಾರಿ ಜಾಗ ನೋಡುವುದಕ್ಕಿಂತ ಒಂದೇ ಒಂದು ಸಾರಿ ಗಂಡ ಎಂದು ನೋಡು. ನಮ್ಮತ್ತ ನಿನ್ನ ಮನದಲ್ಲಿ ನಾನು ಒಂದು ಸಾರಿ ನನ್ನನ್ನು ಗಂಡ ಎಂದು ತಿಳಿದುಕೋ. ಅದೇನು ತಿಳಿಯಬೇಕು? ತಿಳಿದುಕೊಂಡು ನೋಡು ಸುಂದರಿ. ಆಟದ ವಸ್ತಿಯನ್ನು ತಿಳಿದುಕೊಂಡಿರುವೆಯ? ಹೌದು ಸುಂದರಿ. ಏನಾವುದು? ನೀನ ನನ್ನ ಹೆಂಡತಿ ಎಂದು ಒಂದೇ ಸಾರಿ ಸುಂದರಿ. ಅದಾಗಲಾರ್ದ ಏನಕ್ಕಾಗಲಾರದು ಸುಂದರಿ. ಮನ್ಮಥನೇ ನನ್ನ ಪತಿಯನ್ನು ನನ್ನ ಮನದಲ್ಲಿ ನಿರ್ಧಾರ ಮಾಡಿರುವೆನು. ನನ್ನ ಹೆಂಡತಿಯನ್ನು ನಿರ್ಧಾರ ಮಾಡಿದರು ಸುಂದರಿ. ನೀನು ಮಾಡಿದರೆ ಏನಾಗುವುದು? ನೀನು ಮಾಡಿದರೆ ಏನಾಗುವುದು ಸುಂದರಿ. ನಾನು ಮಾಡಿದರೆ ನೆರವೇರುವುದು. ನಾನು ಮಾಡಿದರೆ ನೆರವೇರುವುದು ಸುಂದರಿ. ನೆರವೇರುವುದಕ್ಕೆ ನಿನ್ನ ಪ್ರಾಣ ಹೋಗುವುದು. ಪ್ರಾಣ ಹೋಗುವುದು ಇಲ್ಲ, ನಿನ್ನ ಬಿಟ್ಟು ಹೋಗುವುದಿಲ್ಲ. ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹೌದು ಸುಂದರಿ. ಹೊತ್ತುಕೊಂಡು ಹೋಗುವೆಯಾ? ಹೌದು ಸುಂದರಿ. ನಮ್ಮನ್ನು ಗೊಂಬೆ ಎಂದುಕೊಂಡಿರುವೆಯಾ? ಸುಂದರ ಬಾಲ್ಯ ಸುಂದರ. ಮನಸ್ಸಿಲ್ಲದ ಹೆಣ್ಣನ್ನು ಬಯಸದೆಂದು ಸಾರಿ ಸಾರಿ ಹೇಳುವುದಿಲ್ಲ. ಒತ್ತಾಯದಿಂದ ಲಂಚ ಮಾಡಿಕೊಂಡರೆ ನಾನು ಸಂತೋಷದಿಂದಿರುವುದು ಸುಂದರ. ಅದೇ ಬಜಾರದಲ್ಲಿ ಸಿಗುವ ಹಣ್ಣಲ್ಲ ಹೆಣ್ಣೆಂದರೆ ಅದು ಹಣ್ಣಲ್ಲ ಹೆಣ್ಣೆಂದು ತಿಳಿದು ನಾನು ಬಂದಿರೋಣ ಅಕ್ಕಯ್ಯ. ಅದೇನು ಚೆನ್ನಾಗಿ ಹೇಳ್ತಿದ್ದಾರೆ. ಪರರ ಪ್ರಿಯರನ್ನು ಸಹೋದರಿ ಎಂದು ಭಾವಿಸಬೇಕು. ನಾನಿನ ಪರ ಪ್ರಿಯರನ್ನು ಹೋಗಿ ನನ್ನ ಹೆಂಡತಿ ಅಂತ ಕರೆದಿಲ್ಲ, ನನ್ನ ಸೋದರ ಸತಿಯನ್ನು ಹೆಂಡತಿ ಅಂತ ಕರೆಯುವ ಸುಂದರಿ. ಸೋದರ ಸತಿ ಆದರೆ ಮಗಳ ಸಮಾನ ಎಂದು ಭಾವಿಸಬೇಕು. ಹೌದು ಸುಂದರಿ, ನನ್ನ ಹೆಂಡತಿಯ ಸಮಾನ ಎಂದು ನಾನು ಭಾವಿಸುತ್ತೇನೆ ಸುಂದರಿ. ಎತ್ತ ತಂದೆ ತೀರಿದ ಮೇಲೆ ಸೋದರ ಮಾವನೇ ಎತ್ತ ತಂದೆ ಸ್ಥಾನದಲ್ಲಿ ಇರಬೇಕು. ಆದ ಕಾರಣ ನಿನ್ನನ್ನು ನಾನೇ ಲಗ್ನ ಮಾಡಿಕೊಂಡು ಬಾಳನ್ನು ಕೊಡುವುದು ಸುಂದರಿ. ಮೂರ್ಖನೇ, ನೀನು ಎನ್ನ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡು. ತಂದೆಂಬ ಎರಡಕ್ಷರನ ಬಿಟ್ಟು ಗಂಡಂಬ ಎರಡಕ್ಷರನ್ನು ಕರೆದು ನೋಡುತ್ತಂದರೆ ಹೇಗೆ ಕರೆಯಬೇಕು? ಸಾಧುವಾಗಿ ಕಲಿಸುಂದರೆ. ಮೂರ್ಖನೇ, ಅದಮನೆ ಇಲ್ಲ ಸ್ಥಳದ ಮಾತನ್ನು ಮಾತನಾಡಬೇಡ, ಒತ್ತು ಕಲಿಯಬೇಡ. ನೀನು ಗಂಡ ಮೂರ್ಖನೇ, ಅದೇ ಸುಂದರಿ. ಇಲ್ಲ ದುಷ್ಟನೇ, ದುರ್ಮಾರ್ಗನೇ, ಇಲ್ಲೋ ಪಾಪಾತ್ಮಳೆ. ಗಿಡದ ಮೇಲಿನ ಹಣ್ಣನ್ನು ಎಳವನ್ನು ಬಯಸಿದರೆ ತನ್ನ ಕೈಗೆ ದೊರೆಯಲಾರದು. ಸೇರುವ ಬಾವಿಯೊಳಗೆ ನೀರನ್ನು ನೋಡಿ ಸುಮುಖ ಆಸೆ ಪಟ್ಟರೆ
ಎಂದಿಗೂ ದಕ್ಕಲಾರದು. ಇದನ್ನು ಅಳೆದುಕೊಂಡು ಎನ್ನ ಆಸೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುವ ದುಷ್ಟ ಪರಮ ಪಾಪಿಷ್ಟ. ಎಲ್ಲಿ ಮೂದಮ್ಮ ತಿರುತೊಳಾದರ ತೀರಿನ ಬಿಡಲಿಲ್ಲ ಹೋದ ಮನ್ನತನ ಮೇಲಿನ ಪ್ರಾಂತ ನಿನ್ನ ಕಣ್ಣ ಮುಂದೆ ಮೆಕ್ಕಿದ ಪರಾಕ್ರಮಗಳನ್ನೆಲ್ಲ ಒಕ್ಕಲಿಕ್ಕೆ ನಿನ್ನ ದಕ್ಕಿಸಿಕೊಳ್ಳಬೇಕೆಂದು ಬಂದ ಎನ್ನ ಮುಂದೆ ನಿಂತ ಅಮ್ಮ, ಧ್ರುವದ ನಂದನಾದ ದ್ರೌಪದಿ ಎಲ್ಲಿರುವೆ? ಬೇಗನೆ ಬಂದು ಈ ಮೂರ್ಖನಿಗೆ ನೀತಿ ಮಾತನ್ನು ಹೇಳಿ ಎನ್ನ ಸೆರೆಯನ್ನು ಬಿಡಿಸಬಾರದೇ ತಾಯಿ. ಅಮ್ಮಯ್ಯ ಕೈಯಲ್ಲಿ ಹಿಡಿಯಲ್ಲ ಅಮ್ಮಯ್ಯ. ನಾನು ಕೈ ಹಿಡಿದಿರೋನು ನೀನು ಹಾಗೆ ನೀತಿರೋ ಅಮ್ಮಯ್ಯ. ಅದು ಏತಕ್ಕೆ ಬರ್ತಿಲ್ಲ ಅಮ್ಮಯ್ಯ? ನಾನೇನು ಬೇರೆಯವರ ಕೈಯನ್ನು ಹಿಡಿದಿಲ್ಲ, ಸೋದರ ಸೊಸೆಯ ಕೈಯನ್ನು ಹಿಡಿದಿಲ್ಲ ಅಮ್ಮಯ್ಯ. ಸೋದರ ಸೊಸೆ ಹೌದಾ ಅಮ್ಮಯ್ಯ? ಅಲ್ಲಯ್ಯ ಅಮ್ಮಯ್ಯ ನೋಡಿ, ಈ ರೀತಿ ಮಾತನಾಡುತ್ತಿರೋರು ಅವಳಿಗೆ ಬುದ್ಧಿ ಇಲ್ಲ, ಆ ರೀತಿ ಮಾತನಾಡುವ ಅಮ್ಮಯ್ಯ. ನೀನು ಬುದ್ಧಿ ಇಟ್ಟುಕೊಂಡು ಈ ರೀತಿ ಮಾತನಾಡುತ್ತಿರುವೆ. ನಾನು ಬುದ್ಧಿ ಇರುವುದಕ್ಕೆ ನನ್ನ ಸೋದರ ಸುದ್ದಿಯನ್ನು ನಾನು ಲಗ್ನ ಮಾಡಿಕೊಳ್ಳುವ ಎಂದು ಹೇಳಿದ ಅಮ್ಮಯ್ಯ. ಅಲ್ಲಯ್ಯ, ಅಮ್ಮಯ್ಯ ರತಿಯೇರಿನ ಮೇಲೆ ಮನಸ್ಸಿಲ್ಲ. ನನಗೆ ರತಿಯ ಮೇಲೆ ಮನಸ್ಸಿರೋದು ಅಮ್ಮಯ್ಯ. ಇಲ್ಲಿ ಒಬ್ಬರಿಗಿರ್ತಾರೆ. ಹೌದಮ್ಮಯ್ಯ, ನನ್ನ ಒಬ್ಬನಿಗೆ ಇರುವುದು ಆದ ಕಾರಣ ಅವರ ಸೋದರಿಗೆ ಲಗ್ನ ಮಾಡಿಕೊಳ್ಳೋದು ಅಮ್ಮಯ್ಯ. ಯಾರು ಕೊಂಡು ಹೋಗಿರುವೆ? ಹೌದಮ್ಮಯ್ಯ. ಬರುವುದಿಲ್ಲ ಎಂದರೆ ಏನಂತಿಲ್ಲ ಅಮ್ಮಯ್ಯ. ಅವಳು ಬರುವುದಿಲ್ಲ ಎಂದರೆ ಅವಳು ಬರೋದಿಲ್ಲ ಎಂದರೆ ಅವಳೊಂದು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ ಹೇಳಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಬಿಡು ನಿನ್ನ ಕಾಡುಕೋ ಪಾಪ, ಬಿಡು ನಿನ್ನ ಕಾಡುಕೋ ಪಾಪ, ಬಿಡು ನಿನ್ನ ಕಾಡುಕೋ ಪಾಪ. ಅಂದನಾಲೆಯ ಬಯಸಿ ಹಾಡಾಡಬೇಡ, ಒಲೆಯಗೆ ಉಣಂದು ಒತ್ತಾಯ ಮಾಡಬೇಡ. ಅಂದನಾಲೆಯ ಬಯಸಿ ಹಾಡಾಡಬೇಡ, ಒಲೆಯಗೆ ಉಣಂದು ಒತ್ತಾಯ ಮಾಡಬೇಡ. ಇನ್ನು ಇಲ್ಲಂದು ಮನೆಗೆ ಕೆಡಬೇಡ. ಇನ್ನು ಇನ್ನೆಂದೋ ನನಗೆ ಕೆಡಬೇಡ. ಮಾನವಿಗೆ ಮನಸೋತು ಹಾಳಾಗಬೇಡ, ಮಾನವಿಗೆ ಮನಸೋತು ಹಾಳಾಗಬೇಡ. ಬಿಡು ನಿನ್ನ ಕಡುಕೋ ಪಾಪೌತಿದ್ದಾನೆ, ಬಿಡು ನಿನ್ನ ಕಡುಕೋ ಪಾಪೌತಿದ್ದಾನೆ, ಅಣ್ಣಯ್ಯ, ಹೌದು ಅಮ್ಮಯ್ಯ. ಈ ಚಿಕ್ಕ ಪೋರಿಯ ನದಿದೇವನ್ನು ಗೋಳಾಡಿಸುವುದು ನಿನಗೆ ನ್ಯಾಯವಲ್ಲ. ಅದು ಏನಕ್ಕೆ ನ್ಯಾಯವಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ ಈ ಚಿಕ್ಕ ಬಾಲಿಕೆಯ ಕರವನ್ನು ಬಿಟ್ಟು ಹೋಗು, ಕರವುದೇ ಬೇಡಿಕೊಳ್ಳುವೆನು. ಕಂಡೆ ಅಣ್ಣ ಬರುವುದೇ ನಿನಗೆ ಪುಣ್ಯ. ಓ ಅಮ್ಮ ದ್ರೌಪದಿ, ಈ ಬಾಲೆಯು ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ಎನ್ನಂದತ್ತ ವ್ಯಕ್ತಿಗಳ ಮಣ್ಣರಿಗೆ ಕೊಡುವುದಿಲ್ಲವೆಂದು ನಿಶ್ಚಯ ಮಾಡಿದ್ದರು. ಓ ಅಮ್ಮಯ್ಯ, ಅಣ್ಣಯ್ಯ, ಅಂತದ್ದು ಬಿಟ್ಟ ಮನ್ಮಥನಿಗೆಗಳನ್ನು ಕೊಡಬಹುದೇ ಅಮ್ಮ? ಅಮ್ಮಯ್ಯ ಇದರಲ್ಲಿ ಒಳ್ಳೆಯದ. ನನ್ನ ಸಾಹಸ ಬಲದಿಂದ ಇವಳ ಮೇಲೆ ಲಗ್ನ ಮಾಡಿಕೊಳ್ಳುವೆ. ಇದರ ವರ್ಷಕ್ಕೆ ನಿನಗೆ ಯಾಕೆ ಬೇಕು? ನೀನು ಬಂದು ಆದಿಯನ್ನು ಬಿಡುದು ಇಲ್ಲಕ್ಕೆ ನೀಡಿದ್ರು ಸಂದಾಯ ಬಿಡಿ ಬಿಡಿ ಇವರ ಗಂಡ. ಅಮ್ಮಯ್ಯ ಅಲ್ಲಿ ಹೋಗಬೇಡ, ಇಲ್ಲೇ ಮಾತನಾಡು. ಸೋದರ ಸತಿ ಅಲ್ಲಿರೋಲ್ಲ ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ ನಾನು ಹುಟ್ಟಿದೊಳಗೆ ನಿನಗೆ ಬೇಡಿಕೊಳ್ಳುತ್ತಿರುವುದು. ಒಡ ಹುಟ್ಟಿರ್ತಾವ ಆದ ಕಾರಣ ನೀನು ಅವಳು ನನಗೆ ಲಗ್ನ ಮಾಡಿಕೊಡು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ ಅಕ್ಕನ ಮಗನೆಂದು ನೀನು ಈ ರೀತಿ ಒತ್ತಾಯ ಮಾಡುತ್ತೀಯಾ? ಅಕ್ಕನ ಮಗಳನ್ನು ಒತ್ತಾಯ ಮಾಡೋದು ಬಿಟ್ಟು ಬೇರೆಯವರ ಮಗಳನ್ನು ಒತ್ತಾಯ ಮಾಡಿದರೆ ಒತ್ತು ಹೇಳುವ ಅಮ್ಮಯ್ಯ. ಇವಳನ್ನು ಕೊಡುತ್ತೇನೆ ಅಂದ್ರೆ ಯಾರು
ಮಾತು ಹೋಯ್ತಲ್ಲ. ಅವರು ಹೋದರೂ ಚಿಂತೆ ಇಲ್ಲ, ಈ ಬಾಲೆ ಇರೋರಮ್ಮಯ್ಯ ಬಿಡೋದಿಲ್ಲ. ಬಿಡುವುದಿಲ್ಲ ಅಮ್ಮಯ್ಯ. ಅರ್ಥ ಮಾಡಿಕೊಳ್ಳುವೆ. ಹೌದಮ್ಮಯ್ಯ. ಅಕ್ಕನ ಮಗನೆಂದು ಕೊಡುವನು ನಿನಗೆಂದು ಮನವೋ ಮಣ್ಣಿಗೆ ಮಾಡುವುದೆನಗೆ. ಅಕ್ಕನ ಮಗನೆಂದು ಕೊಡುವನು ನಿನಗೆಂದು ಮನವೋ ಮಣ್ಣಿಗೆ ಮಾಡುವುದೆನಗೆ. ಹೊರೆಯುವಂತಿಲ್ಲ ನಿಶ್ಚಯ ಮಾಡಿಲ್ಲ. ಹೊರೆಯುವಂತಿಲ್ಲ ನಿಶ್ಚಯ ಮಾಡಿಲ್ಲ. ದುಂದುರೋದ ಕಾಲಕ್ಕೆ ಚಿಂತಿಸುವುದಿಲ್ಲ. ದುಂದುರೋದ ಕಾಲಕ್ಕೆ ಚಿಂತಿಸುವುದಿಲ್ಲ. ಬಿಡುವಿಲ್ಲ ಕಡುಕೋಪ ಕೌಲಿಯಾನೆ. ಬಿಡುವಿಲ್ಲ ಕಡುಕೋಪ ಕೌಲಿಯಾನೆ. 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 ಕೌಲಿಕ ಮಹಾರಾಜ, ಅದೇ ದ್ರೌಪದಿ, ಈ ಚಿಕ್ಕ ಬಾಲಕಿಗೆ ಅದರ ಅತಿಥಿಯವೆನ್ನು ಈ ರೀತಿ ಗೋಳಾಡಿಸುವುದು ನಿನಗೆ ನ್ಯಾಯವಲ್ಲ. ಅದು ಹೇಳಕ್ಕೆ ನ್ಯಾಯವಲ್ಲ ಅಮ್ಮಯ್ಯ. ಮನ್ಮಥನೇ ತನ್ನ ಗಂಡನೆಂದು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡವಳು. ನನ್ನ ಹೆಂಡತಿ ರತಿಯೆಂದು ನಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡಿರೋಣ ಅಮ್ಮಯ್ಯ. ರತಿ ಮನ್ಮಥನು ಸತಿ ಪತಿಗಳೆಂದು ಬ್ರಹ್ಮಲಿಖಿತವಿರುವುದು. ನನ್ನ ಹೆಂಡತಿಯು ರತಿಯೆಂದು ಬ್ರಹ್ಮಲಿಕ್ಕೆ ತವಿರುವುದಮ್ಮಯ್ಯ. ಅಣ್ಣಯ್ಯ, ಅವಮ್ಮಯ್ಯ. ಸುಮ್ಮನೆ ಇವಳ ಕರವನ್ನು ಬಿಟ್ಟು ಹೋಗಿ ಎಂದು ನಿನಗೆ ಸ್ಥಿರವಾಗಿ ಬೇಡಿಕೊಳ್ಳುವನು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ದ್ರೌಪದಿ, ಹೇಳುವನು ಕೇಳ. ಎನಗೆ ತಲ್ಲುವ ರತಿಗಳನ್ನ ನಮ್ಮ ಮಾವ ನಮ್ಮ ಬಂಡ ಕಮಲನು ತನ್ನ ಕಪಟತನದಿಂದ ಎನಗೆ ಲೆಕ್ಕಿಸಿದ ಗೊಲ್ಲ ನಮಗನಿಗೆ ಕೊಟ್ಟವನ ಬಲದಿಂದ ಎನ್ನ ಲೆಕ್ಕಿಸದೆ ಎತ್ತೋ ಮಾಡಿ ಮಡಿದನ. ಅವನ ಗರ್ವವೇ ಅವನನ್ನು ತಿಂದಿತು. ಅಮ್ಮ ಪಾಂಚಾರ್ಯ, ಅಣ್ಣಯ್ಯ, ಇದರಲ್ಲಿ ನೀನು ಬಂದು ನಾಯಿ ಹೇಳುವುದು ಧರ್ಮವಲ್ಲ. ನನ್ನ ಜಾಲ ಧರಿಸಿದ ನಡಿ ಪಾಂಚಾಲ. ಅಣ್ಣಯ್ಯ, ಅಮ್ಮಯ್ಯ, ಈ ಬಾಲಕಿಯನ್ನು ಗೋಳಾಡಿಸಿದರೆ ಅಮರೇಶ್ವರನ ಸರ್ವತ ವಿಚ್ಚರಾಮ. ಅಮರೇಶ್ವರನ ನಚ್ಚದಿದ್ದರೂ ಚಿಂತೆ ಇಲ್ಲ. ಈ ಬಾಲಿಯನ್ನು ಮನಸ್ಸು ಬಿಟ್ಟು ಹೋಗುವುದಿಲ್ಲ ಅಮ್ಮಯ್ಯ. ಅಮ್ಮಯ್ಯ, ಅಮರೇಶನ ಕರುಣ ಆಗದ ಕಾರಣ ವಾದ ಮಾಡಲಿರೋ ನಿರಾಕಾರಣ. ಅಮರೇಶನ ಕರುಣ ಆಗದ ಕಾರಣ ವಾದ ಮಾಡಲಿರೋ ನಿರಾಕಾರಣ. ಇನ್ನೊಂದು ಬಗೆಯ ರತಿ ಕಲ್ಯಾಣ. ಇನ್ನೊಂದು ಬಗೆಯ ರತಿ ಕಲ್ಯಾಣ. ಒಂದು ಮಾತವರಿಗೆ ಸಿಹಿದೂತ ಗೌತಮ. ಒಂದು ಮಾತವರಿಗೆ ಸಿಹಿದೂತ ಗೌತಮ. ಬಿಡುವಿಲ್ಲ ಕಡುಕೋಪ ಕೌಲಿಯಾನೆ. ಬಿಡುವಿಲ್ಲ ಕಡುಕೋಪ ಕೌಲಿಯಾನೆ. 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 ಅಣ್ಣಯ್ಯ, ಅಮ್ಮಯ್ಯ. ಎಷ್ಟು ಹೇಳಿದ್ರು ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮಯ್ಯ, ಈ ರತಿಯು ಮನ್ಮಥನಿಗೆ ಸತಿಯು, ಮನ್ಮಥನು ಈ ರತಿಯು ಪತಿಯು. ಅಣ್ಣಯ್ಯ, ಅಮ್ಮಯ್ಯ, ಈ ರತಿಯು ಮಾನವನಿಗೆ ಸತಿಯಾಗುವ ಹೊರತು ಅನ್ಯ ಪುರುಷರಿಗೆ ಸತಿಯಾಗುವುದಿಲ್ಲ. ಅಣ್ಣಯ್ಯ, ಅಮ್ಮಯ್ಯ, ಈಗ ಕಲಮುಗಿದು ಬೇಡಿಕೊಳ್ಳಲು ಈ ಬಾಲಿಗೆ ಕಲಮುಡ ಬಿಟ್ಟು ಹೋಗು ಅಣ್ಣ. ಗೋವಿನಿಗೆ ಪುಣ್ಯ. ಏನ್ ನಾಲ್ಕು ಶಿರೋಮಣ್ಯ. ಮಾರನೆಯ ಹೊರತು ಈ ರತಿಯು ಮತ್ತಾರಿಗೆ ಸತಿಯಾಗುವುದಿಲ್ಲವೆಂದು ಎಂಥ ಕಠೋರವಾದ ಮಾತುಗಳನ್ನಾಡಿವೆ. ಮಾತಲ್ಲಿ ಹೇಳ್ತಿರುವೆನು. ಅದೇ ಪಾಂಡವರನ್ನಲ್ಲೇ ಬಿಟ್ಟು ನಿನ್ನ ಸೊಲ್ಲೆ ಈಗಾಗಲೇ ಆ ಮನ್ಮಥನ ನಮನಾಲಯಕ್ಕೆ ಸೇರಿಸಿರುವರಲ್ಲ. ಅಯ್ಯೋ ದ್ರೌಪದಿ, ಈ ಗೋತ್ರಮಯ ಪ್ರತಾಪಶಾಲಿ ಕೌಂಡಿಗೆಯೇ ಈ ರತಿಗೆ ಸರಿಯಾದ ಜೋಡಿಯಾಗಿರುವನಲ್ಲ ಅಮ್ಮಯ್ಯ. ಅಯ್ಯೋ ದ್ರೌಪದಿ, ಹಾಗಾದರೆ ಮಾತ್ರ ಈಕೆಯಾನೆ ಮೇಲಿಟ್ಟ ಕುಂಕುಮ ಬಟ್ಟ ಹಾಗೆ ಉಳಿಯುವುದಲ್ಲ. ಅಯ್ಯೋ ಪಾಂಡವರ ಸತಿ ಬಿಡಲಿಲ್ಲ.
ಅಣ್ಣನನ್ನು ತಲೆಗೊಂಡು ಬೇಡಿಕೊಂಡು ಅಂತ ಕರುಣೆ ಇಲ್ಲದೆ ನೀನು ಈ ರೀತಿ ಮಾತನಾಡುವುದು ಧರ್ಮವಲ್ಲ. ಅದು ಏತಕ್ಕೆ ಧರ್ಮವಲ್ಲ ಅಮ್ಮಯ್ಯ? ಅಣ್ಣಯ್ಯ, ಅಮ್ಮಯ್ಯ, ಎಂದು ಅಂತ ಕರುಣೆಯನ್ನು ತೋರು ಈ ಚಿಕ್ಕ ಬಾಲಕಿಯನ್ನು ಗೋಳಾಡಿಸ ಬೇಡ. ಅದು ಏತಕ್ಕೆ ಧರ್ಮವಲ್ಲ ಅಮ್ಮಯ್ಯ? ಸೊಪ್ಪನ ಇವುಗಳನ್ನು ಬಿಟ್ಟು ಹೊರಟು ಹೋಗುವ ಅಣ್ಣ ಬರುವುದರಿಗೆ ಪುಣ್ಯ. ಎಲ್ಲಿ ಕೈ ಹಾಯಾದ ಎಣ್ಣೆ ಅಣ್ಣ ಅಣ್ಣನಪ್ಪ ಬಣ್ಣದ ಮಾತುಗಳನ್ನು ಆಡುತ್ತಾ ಈ ರತಿಗಳನ್ನಿಂದ ತಪ್ಪಿಸಲಿಕ್ಕೆ ಯತ್ನಿಸುವೆಯೋ? ಕರೆ ಮೂರ್ಖಮಕ್ಕೆ. ಅಣ್ಣಯ್ಯ, ಇಲ್ಲದಿದ್ದರೆ ನೀನು ಓರ್ವ 5 ಮಂದಿ ಪತಿಗಳೊಡನೆ ಹೇಗೆ ಸಂಸಾರ ಮಾಡುತ್ತಿದ್ದೆ? ನಿನ್ನಂತೆ ಎನ್ನ ಸತಿಯಾಗತಕ್ಕ ರತಿಗಳ ಮನೆಗೆ ಜಾಗಗಳಿಗೆ ಕೃಷ್ಣನ ಮಗನಿಗೆ ಕೂಡಿಸ ಇಷ್ಟೆಲ್ಲ ಅನುಭವ ಮಾಡಿ ಮತ್ತೆ ನೀನು ನೀತಿ ಮಕ್ಕಳಿಂದ ನನಗೆ ಸಮಾಧಾನ ಮಾಡಲು ಬಂದಿರುವೆಯೋ? ಜಗಮಕ್ಕೆ. ಅಣ್ಣಯ್ಯ, ನೀನು ಹೇಳಿದರೆ ಸಂಪತ್ತು ಹೆಚ್ಚಾಗುವುದೇ, ಇಲ್ಲದಿದ್ದರೆ ಹಾಳಾಗುವುದೇ? ಇಂಥ ಕೂಟಾಣಿಕೆ ಬಿಡು, ಈ ರತಿಗಳನ್ನು ಬಿಡುವುದಿಲ್ಲ. ಸುಮ್ಮನೆ ನಿನ್ನ ಪ್ರಯತ್ನವನ್ನು ನಾಳೆ ಇಡೀ ನೀನು ಬಂದು ನಾನು ಎಲ್ಲ ಭಂಡಯ್ಯ ಭಂಡನಾದ ಕುಟುಂಬದ ಉಲ್ಲೇಖನೆ. ಎಲೆ ಭ್ರಷ್ಟ ದ್ರೌಪದಿ, ಇದುವರೆಗೂ ನೀನು ಮಾತನಾಡಿದ್ದು ಹೇಗಿತ್ತಂದರೆ ಹೇಗಾಯಿತು ದ್ರೌಪದಿ? ಕೋಳದ ಮುಂದೆ ಕೆನ್ನರಿ ಬಾರಿಸಿದಂತಾಯ್ತು, ಕೋಟೆಯ ಕೊರಲ್ಲಿ ಮುಚ್ಚಿನ ಹಾರ ಆಗಿದಂತಾಯ್ತು. ಎಂತ ಮಾತನಾಡಿದೆ ದ್ರೌಪದಿ? ಎಲ್ಲೋ ಭಂಡನೆ, ಎಲೆ ಮಂಡಲ, ಇರಲಿ ಲೋಣಮಾರಿ ಆತಕ್ಕೆ. ಇರಲಿ ನೋಡಬಾರ ಜಾತಕ್ಕೆ. ಈ ಬಾಯಿಯಲ್ಲಿ ಬಿಟ್ಟಿರುವ ಈ ಧನುರ್ಭಾವವನ್ನು ತೆಗೆದುಕೊಂಡು ನಿನ್ನ ಗುಂಡಿಗೆಯನ್ನು ಸಣ್ಣನೆ ಸೇವೆ ನೋಡು. ಯಾರು ಸೀರುವರು ಸ್ವಲ್ಪ ತಾಳು ದ್ರೌಪದಿ. ತಂದೆಯರ ಪಾತಕ ಮುಗಿಸಿ ಬಿಡುವ ನೋಡಿ ನಿಮ್ಮ ಜಾತಕ. ಎಲೆ ದ್ರೌಪದಿ, ಏನು ಮಾತನಾಡ್ತ? ಇಂಥ ಮಾತನಾಡುತ್ತವಳು ಅಗಮನೆ. ಚಂಡ ಪ್ರಚಂಡ ಗಂಡ ಕಲಿಗಳ ಗಂಡ ಉತ್ತಂಡ ಪಟ ದಂಡ ಮತಕಟ ಬೇರುಂಡ ಎರಿಸಿದೆ ಈ ಗೌಂಡಿಕ ನೋಡಿ ನಮ್ಮ ಎಡೆ ಉತ್ತಮ ಮಾಡುವೆಂದರೆ ಯಾರಾದರೂ ಒಪ್ಪುವರೆ? ಎಲೆ ಬೆಚ್ಚಂಡೆ, ಸ್ತ್ರೀಯರಾದ ನಿನ್ನ ಯುದ್ಧವು ಪುರುಷರೊಡನೆ ನಡೆಯಬೇಕಾದರೆ ಏಕಾಂತ ಗೋಡೆಯಲ್ಲಿ ಹೊರತು ಒಂದಂತ ಹೊಡೆದಾಡುವ ಈ ರಣಭೂಮಿಯಲ್ಲ. ಎಲೆ ಬಂಡೆಯ ಭಂಡನೆ, ಸುಮ್ಮನೆ ಅಡಂಬರ ನುಡಿಯದ ಭಯಂಕರ ಶಕ್ತಿ ಸ್ವರೂಪನಾದ ಏನಿಗೆ ಕೋಪವನ್ನು ಮೆಚ್ಚಿಸಿದ ನೀನು ಇಲ್ಲಿಂದ ತರಲು ನಿನಗೆ ಅದಕ್ಕೆ ಬೇಕು ಈ ಜಗತ್ತು. ನನಗೆ ಬೇಕಾಗಿರುವುದು ಈ ರತಿ ಎಂಬ ನಮ್ಮಕ್ಕ ನಮಗಳು, ನನಗೆ ತೆಕ್ಕಿರುವಳು ಎನ್ನ ಕೈ ಸೆರೆ ಸಿಕ್ಕಿರುವಳು. ಇದರಲ್ಲಿ ನಿನ್ನದೇನು ತಿರುಗಳು ಮೂಡಬೇಕು ನಿನ್ನ ಜಾಗ್ರತೆ. ಏ ಮೂರ್ಖ, ಅಲ್ಲಿ ಸೋದರ ಸೊಸೆ ಇರುವಳು, ಆದ ಕಾರಣ ಅಲ್ಲಿಗೆ ಎಳೆಯುವುದು ಮನಸ್ಸು. ನಾನು ಮಾತನಾಡುವುದನ್ನು ಕೇಳು, ಅಲ್ಲೇನು ನೋಡುವೆ. ನಿನ್ನ ನಾ ಮೇಲೆ ಮಾತನಾಡಿಸಿರೋ ಮೊದಲು ನನ್ನ ಸೋದರ ಸೊಸೆಯನ್ನು ಲಗ್ನ ಮಾಡಿಕೊಳ್ಳುವೆನು. ಏನ್ ಲಗ್ನ ಮಾಡಿಕೊಂಡು ಸೋದರ ಸೊಸೆಯನ್ನು ಲಗ್ನ ಮಾಡಿಕೊಳ್ಳುವೆನು. ಲಗ್ನವಾಗುವೆ, ನೀನು ಲಗ್ನವಾಗಿ ಹೋಗುವೆ, ಸ್ವಲ್ಪ ತಾಳು ಗೊತ್ತಾಗುವುದು. ಆಗಲಿ ಕಾಳಲಿ ಚಿಂತೆಯಿಲ್ಲ, ಅವಳನ್ನು ಮಾತ್ರ ಬಿಟ್ಟು ಬರುವುದಿಲ್ಲ. ಎಲ್ಲೋ ರಾತ್ರಿ ವಿಚಾರ ಎಲೆ ರಾತ್ರಿ ತೆಗೆದು ಬಿಡುವ ನೋಡು ನಿನ್ನ ಸ್ಥಿರ. ಯಾರು ತೆಗೆಯುವರು ಸ್ವಲ್ಪ ಕಾಳು ದ್ರೌಪದಿ. ಎಲ್ಲೋ ತಿರಂತವರೇ, ಎಲೆ ಹತ್ತಿರಂತವಳು ಒಂದು ನಾನು ಒಟ್ಟಾರೆ ಸೇರುವ ಶಕ್ತಿ ನಿನಗಿಲ್ಲ. ಎಂತ ಮಾತನಾಡಿದೆ ದ್ರೌಪದಿ? ಸ್ವಲ್ಪ ತಾಳಿಗೆ ನಿನ್ನ ಶಿರವ ಮಾಡಿಸಿ ಬಿಡು. ಯಾರ ಸ್ಥಿರ ಆಗುವುದೋ, ಎಲ್ಲಿ ಹೋಗುವುದೋ, ಯಾರ ಪ್ರಾಣ ಹೋಗುವುದೋ ನನ್ನ ಹತ್ತಿರ ಗೊತ್ತಾಗುವುದು. ನೋಡಬಾರದೆ ಅದಕ್ಕೆ ನೋಡಬೇಡುವನು ನಿನ್ನನ್ನು ಒಂದು ಕೈಯ. ತಂದೆಯ ಬಂಡ ಆರಿಸಿ ಬಿಡುವ ನೋಡಬೇಡ, ರಾತ್ರಿ ಉಂಟ. ಎಲೆ ಬುದ್ಧಿ ಮೂಢ ಆದ ದ್ರೌಪದಿ, ಈ ಮಹಾಸಭೆಯಲ್ಲಿ ಕೌಂಡಿಕನ ಮುಂದೆ ನಿಂತು ಬುದ್ಧಿ ಹೇಳುವ ಕಾರಣವಿಲ್ಲವೆಂದು ನುಡಿದಿಯಲ್ಲ, ಈ ಮಾತು ಶ್ರೀ ಪುರುಷರ ಸಮಾಗಮದಲ್ಲಿ ಮಾತ್ರ ನಡೆಯುವುದಿಲ್ಲ. ರೇ ಬಂಡಾಯ, ಎಲ್ಲೋ ಗಂಡರೇ, ಇಂಥ ರಣಭೂಮಿಯಲ್ಲಿ ಅದು ಸಲ್ಲದಾಗಿರುವುದಲ್ಲ. ಇಲ್ಲಿ ಉಳಿದೊಡನೆ ಸದಸ್ಯವಾಗಿ ಪ್ರಾಣ ಉಳಿಸಿಕೊಳ್ಳಬಹುದೇ? ಅವರಿಗೆ ಮಾಡಿ ಗೆಲ್ಲಬಹುದೇ? ರೇ ದ್ರೌಪದಿ, ಸ್ತ್ರೀ ಕೊಲೆಯ ಪಾತಕವೆಂದು ತಿಳಿದು ನಿನ್ನ ನಮ್ಮ ಜೀವಂತದಿಂದ ಬಿಟ್ಟಿರುವನು ಹೋಗೋ. ನೀನು ಆಯ್ಕೆ ಮಾತುಗಳನ್ನೆಲ್ಲ ನಾವು ಸಹಿಸಿಕೊಳ್ಳುವೆ. ಸುಮ್ಮನೆ ಜಂಬವನ್ನು ಬಿಟ್ಟು ಈ ರತಿಗಳ ಮೇಲೆ ಒಪ್ಪಿಸಿಕೊಟ್ಟು ಹಿಂದಕ್ಕೆ ಬರುವಟ್ಟು ಪಾಂಡವರನಲ್ಲಿ ಇಲ್ಲ ವಾಯ್ತಂದ್ರೆ ಖಂಡಿತವಾಗಿ ಉಳಿಗಾಲವಿಲ್ಲ. ಇಲ್ಲ ಇಲ್ಲ
ಹೇಳುವಂತಹ ಲಕ್ಷಣವನ್ನು ಮಾಡಿದೆನು. ಸಂತೋಷವಾಗ್ತದೆ. ಪ್ರತಿ ಒಂದು ಲಕ್ಷ ಮಾಡಿದೆನು. ನೀವೇನು ಈ ಕಾಣಿಸಿಕೊಟ್ರಿ ಅಲ್ಲ. ರಾತ್ರೆಲ್ಲ ಕಷ್ಟಪಡೋದಕ್ಕೆ 100 ರೂಪಾಯಿ ಕಾಣಿಸಿಕೊಡ್ತೀರಿವ್ಯಾ? ಇವಳ ನಿನ್ನ ಹೆಸರು, ನಿನ್ನ ಸತಿಯಾದ ಇವಳ ಹೆಸರನ್ನು ಏನು? ಬೇಗನೆ ಉಸಿರಿಬಿಡು. ಅಮ್ಮ ಮಗಳೇ, ಜನರೇ, ನಿನ್ನ ಪತಿ ಹೆಸರನ್ನು ಹೇಳುವಂತ ನಾವು ಕಲೆ ಕೊಡ್ತಾವ್ರೆ ಕತ್ತೆ ಎಲ್ಲರೂ ಕುಗರ್ರಮ್ಮ ಎಲ್ಲ ದೊಡ್ಡವರ ಸಾರಿಂದ ಇವಾಗ ಎದೆ ಹಾಕತ್ತಿಲ್ಲ ಸ್ವಲ್ಪ ಕುಗರ್ರ ಇನ್ನು ಈಗಲೇ ಹೊಂದ್ಬಿಟ್ರೆ ಮನೆಗೆ ಇವಾಗ ಮದುವೆ ಆಗುತ್ತೆ. ಹೆಸರು ಹೇಳಬೇಕು. ಪತಿ ಹೆಸರನ್ನು ಉಸಿರಮ್ಮ. ಉಪ್ಪಿಟ್ಟು ಉಗುರು ಬಾಳ, ಉಳ್ಳಾಗಡ್ಡಿ ಪದರು ಬಾಳ, ನನ್ನವರಿಗೆ ನನ್ನ ಮೇಲೆ ನೆದುರು ಬಾಳ ಮನ್ಮಥ. ಅದೇನೇ ನೋಡು, ನನ್ನ ಮಗಳು ಏನು ಒಗಟಾಗಿ ಹೇಳಿದ್ದು, ನೀನು ಹೇಳಿದ್ದು ಅರ್ಥವಾಗಲಿಲ್ಲ ಜನರಿಗೆ. ಕರ್ದಲಿ ಬರ್ತಾಳ ರಸದೇ ಇದೆ. ಅದನ್ನು ನಮ್ದಂತ ಕೆಲಸ ಬೇಗ ತಿನ್ನೆ ಕೇರಿಂದ್ರಿ ಹೋದ ಸುದ್ದಿ ಹಬ್ಬ ನಮ್ಮಿಬ್ಬರ ಲಗ್ನವಾಯ್ತಲ್ಲ, ನನ್ನ ಮನಸ್ಸಿಗೆ ಸಂತೋಷವಾಯ್ತೆ. ನನಗಾಯ್ತಂದ್ರೆ ನನಗಾಗದಿದ್ರೆ ಬೇಡ, ನನಗಾದ್ರೆ ಸಾಕು. ನಾವಿಬ್ಬರ ಆಸೆಯಂತೆ ಲಗ್ನವಾಯ್ತಲ್ಲ, ಮತ್ತಿನ್ನೆಲ್ಲಕ್ಕೆ ತನ್ನ ಪೀಠವನ್ನು ಅಲಂಕರಿಸು ಜಯರಾಜು ಹೇಳ್ತೇವೆ. ಮತ್ತೆ ಹೇಳು. ಆ ಹೇಳೆಯನ್ನ ಪ್ರೇಮ ನಂದಕ್ಕೆ ತಕ್ಕಂತ ಹೇಳಿದರೆ ಕಮಲ ರಾಜನ ಸುದ್ದೆ ಲಕ್ಷದೊಂದವರೆಲ್ಲ ಅತಿ ವಿಶ್ರಾಂತ ಲಕ್ಷ ಮಾಡಿದರೋ ಪುಷ್ಟಾಂಗ ಭೋಜನ ಬಿದರ ಒಟ್ಟು ವಿಶ್ರಾಂತ ಕೇಳಿದರ ಏಕಾಂತೆ ಆಗ ಯಾತಕ್ಕೆ ನನಗೆ ಹೇಳಬಾರದು, ಆಗ ಕಾರಣಕ್ಕೆ ಉದ್ದೇಶಿಸಿದೆ ಎಲ್ಲ ಮನಸ್ಸು ನಾನೇ ಎಲ್ಲ ಪ್ರೇಮ ನನಗೆ
ನನಗೆ 101 ರೂಪಾಯಿ ಕಾಲ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ನನ್ನ ತುಂಬುವುದಿದ್ದ ಧನ್ಯವಾದಗಳು. ಮುಗಿತ ಹೌದಾ ಅಂತ ಅಂದುಕೊಂಡಂತೆ ನಮ್ಮಿಬ್ಬರ ಗತಿ ಕಲ್ಯಾಣವಾಗಿರ್ಬೇಕಲ್ಲವೇ? ಆದರೂ ನೀವು ಯಾವಾಗಲೂ ಬೆಳೆಯುವುದು ಸಿಕ್ಕವಂತಲ್ಲವೇ ಕಾಂತ? ನನಗೆ ಗೊತ್ತಾಗಬೇಕು ಕಾಂತ ಗುಣವಂತ. ಪೂರ್ವ ಜನ್ಮ ಸುಖದಿಂದ ನಾವಿಬ್ಬರ ಕೊಡಲಿದೆ ನಿನ್ನದನ್ನ ಮಾತ್ರ ಅಂತ ಬಂದಿರಕ್ಕೆ ಮಾಡ್ಕೊಂಡ್ರೆ
ಕಾಂತ ಕಾಣ್ತೇವೆ ಪೀಠವನ್ನು ಕರೆಸು ಜೈನ ಅಂತ ಹೇಳ್ತದೆ ಇದು ಯಾವ ಕಾಲ ಹಿಂದೆ ಕಾಲ ಹೌದಲ್ಲೇ ಇದು ರಂದೆ ಚೈತ್ರ ಕಾಲ ಇದು ರಂದೆ ಚೈತ್ರ ಕಾಲ ಸೋದರ ಮಾವಿದು ಪುತ್ರಿ ಮಾವ ಯಾವಾಗಾದ್ರು ಕೇಳು ಪ್ರಿಯತಮ ಬಾ ಪ್ರಿಯತಮ ಬಾ ಪ್ರಿಯತಮ
ಚಲೋ ತೆಗಿಯೋದು ಫೋಟೋ ಎಲ್ಲ ನಂದ ಆಯರ್ ಅಂತ ತಿಳ್ಕೊಂಡ್ಬಿಡ್ರಿ ನೀವಿಬ್ರು.